ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಇದೇ ತಿಂಗಳು 14ನೇ ತಾರೀಕು ಶುಕ್ರ ತನ್ನ ಸ್ವರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ತಾಳ್ತಾ ಇದ್ದಾರೆ. ಮಿಥುನ ರಾಶಿ ಪ್ರೆಸೆಂಟ್ ಗುರು ಇದ್ದಾನೆ. ಗುರು ಧನಕಾರಕ, ಪುತ್ರಕಾರಕ, ಹಾಗೆ ಜ್ಞಾನಕ್ಕೆ ಕಾರಕ, ದೇವಗುರು ಗುರು. ಅದೇ ಅಸುರ ಗುರು ಶುಕ್ರ ಆಗಿರತಕ್ಕಂಥದ್ದು, ಮತ್ತು ಆಸೆಗೆ ಕಾರಕ ಆಗಿರತಕ್ಕಂಥದ್ದು ಶುಕ್ರ, ಲಕ್ಸುರಿ ಲೈಫ್ ಲೀಡ್ ಮಾಡ್ತಕ್ಕಂಥದ್ದು ಶುಕ್ರ, ಮದುವೆಗೆ ಕಾರಕ ಆಗಿರತಕ್ಕಂಥದ್ದು ಶುಕ್ರ. ಗುರು ಮತ್ತು ಶುಕ್ರನ ಸಂಗಮ ಈ ಧನಯೋಗವನ್ನು ಕೊಡುತ್ತೆ. ಈ ಮೂರರ ಸ್ಥಾನ ಕಾಲಪುರುಷ ಕುಂಡಲಿಯನ್ನು ನೋಡಿದ್ರೆ ತೃತೀಯ ಸ್ಥಾನ, ಅಲ್ಲಿ ಸಂಯೋಗವಿದ್ದಾರೆ. 2 ಮತ್ತು 7ರ ಅಧಿಪತಿ, 9 ಮತ್ತು 12ರ ಅಧಿಪತಿ ತೃತೀಯ ಸ್ಥಾನದಲ್ಲಿ ಸಂಯೋಗವಿದ್ದಾಗ ಯಾವ ಬಲಗಳು ಜಾಸ್ತಿ ಆಗುತ್ತೆ ರಾಶಿ ಲಗ್ನದವರಿಗೆ ನಾವು ನೋಡಬೇಕಾಗುತ್ತೆ. ಈ ಒಂದು ತಿಂಗಳ ಕಾಲ ಅಂದರೆ ಅರ್ಥಾತ್ ಮೇ 14ರಿಂದ ಮುಂದೆ ಬರ್ತಕ್ಕಂಥ 10ನೇ ತಾರೀಕುವರೆಗೂ ಕೂಡ ಶುಕ್ರ ಅಲ್ಲೇ ಸಂಚಾರ ಮಾಡುತ್ತೆ. ಮತ್ತೆ ನೋಡಿ, ಶುಕ್ರ ಮತ್ತೆ ಗುರು ಒಂದಾಗ್ತದೆ. ಅದು ಉಚ್ಚ ರಾಶಿಯಲ್ಲಿ ಗುರು, ಶುಕ್ರ ಕೂಡ 4ರ ಸ್ಥಾನ ಅಂದರೆ ಕಟಕ ರಾಶಿಯಲ್ಲಿ. ಇದೊಂದು ಸಂಯೋಗ ನಿರಂತರವಾಗಿ 2 ತಿಂಗಳ ಕಾಲ ಧನಯೋಗವನ್ನು ಕೊಡುತ್ತೆ. ಆ ಧನಯೋಗವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥ ಒಂದು ಶುಭ ಫಲಗಳು ಯಾವ ರಾಶಿಗಿರುತ್ತೆ? ಜೂನ್ 2ನೇ ತಾರೀಕು ಗುರು ಉಚ್ಚ ರಾಶಿಗೆ ಪ್ರವೇಶ ಮಾಡುತ್ತೆ. ಅದರ ಹಿಂದೆ ಅಂದರೆ 8-10 ದಿವಸ ಹಿಂದೆ ಮುಂದೆ ಹಾಗೆ ಶುಕ್ರ ಸಹಿತವಾಗಿ ತದನಂತರ ಗುರುವಿನ ಸಂಯೋಗಕ್ಕೆ ಬರುತ್ತೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಧನಯೋಗವನ್ನು ಕೊಡುತ್ತೆ. ಆ ಒಂದು ಧನಯೋಗದಲ್ಲಿ ಯಾರಿಗೆ ಶುಕ್ರ ದಶ, ಗುರುದಶ ಅಥವಾ ಭುಕ್ತಿ ಈ ಕಾಲ ನಡೀತಾ ಇರುತ್ತೋ ಅವರು ಆ ಸದುಪಯೋಗವನ್ನು ಮಾಡ್ಕೊಳ್ತಕ್ಕಂಥ ಏಕೈಕ ಪಾಲುದಾರರಾಗ್ತಾರೆ. ಅದನ್ನು ನಾವು ಮೊದಲು ನೋಡಬೇಕಾಗುತ್ತೆ. ಸುಮ್ಮನೆ ನಾವು ಏನೋ ಹೇಳಲಿಕ್ಕಲ್ಲ, ಈ ರಾಶಿಗೆ ಬರ್ತದೆ. ಅದಕ್ಕಿಂತ ಈ ಧನಯೋಗ ಅದ್ಭುತವಾಗಿರ್ತಕ್ಕಂಥ ಯೋಗ ಅತ್ಯಂತ ಫಲವನ್ನು ಕೊಡಬೇಕಾದ್ರೆ ಈ ದಶಾಭುಕ್ತಿಗಳು ನಡಿಬೇಕು. ಅದು ನಿಮ್ಮ ತಲೆಯಲ್ಲಿರಬೇಕು. ಏನೋ ಗುರುಗಳು ಹೇಳಿದ್ರು ಅನ್ನೋದಕ್ಕಿಂತ ಫಲಾನುಫಲಗಳು ಎಲ್ಲರಿಗೂ ಬರುತ್ತಾ? ಅದರಲ್ಲಿ ಹೆಚ್ಚಿನ ಫಲಗಳು ಈ ಒಂದು ದಶಾಭುಕ್ತಿಗಳು, ಗುರುದಶ ಶುಕ್ರಭುಕ್ತಿ ಅಥವಾ ಶುಕ್ರದಶ ಗುರುಭುಕ್ತಿ ಇದ್ದಾಗ ಅತ್ಯಂತ ಶುಭ ಯೋಗವನ್ನು, ಧನಯೋಗವನ್ನು ಕೊಡುತ್ತೆ. ನೋಡಿ, ಶುಕ್ರ ನಾವು ಶುಭಗ್ರಹವಾದರೂ ಸಹಿತವಾಗಿ ಕೆಲವೊಂದು ಸ್ಥಾನಗಳಲ್ಲಿ ತುಂಬ ಎಕ್ಸೀಡಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಅದು ತುಂಬಾ ಖರ್ಚು ವ್ಯಯವನ್ನು ಮಾಡಿ ಸಮಸ್ಯೆಯನ್ನು ಕೊಡೋದು ಉಂಟು, ಹಾಗೆ ಶುಭವನ್ನು ಕೊಡೋದಕ್ಕಂಥದ್ದು ಉಂಟು. ಆಸೆಗೆ ಕಾರಕ ಆಗಿರ್ತಕ್ಕಂಥದ್ದು ಶುಕ್ರ. ವಿಭಿನ್ನ ರೀತಿ ಧರ್ಮ ಅಲ್ಲಿ ಏನಪ್ಪ ಅಂದರೆ ಅಸುರಗುರು ಅಂತ ಕೂಡ ಕರೆದ್ವಿ. ಅಸುರಗುರು ಅಂದರೆ ಎಲ್ಲರಿಗೂ ಒಂದೇ ಸಮಾನ ಆಗಿರ್ತಕ್ಕಂಥ ಒಂದು ವಿದ್ಯೆ ಅಥವಾ ಒಂದೇ ಆಗಿರ್ತಕ್ಕಂಥ ಸಮಾನತೆಯನ್ನು ಕೊಡುತ್ತೆ. ಗುರು ಕೂಡ ಅಷ್ಟೇ, ಗುರು ದೇವಗುರು ಆಗಿರೋದ್ರಿಂದ ಎಲ್ಲರಿಗೂ ಜ್ಞಾನವನ್ನು ಕರುಣೆ ಮಾಡೋದು. ಈ ಸಂಯೋಗ ಧನಯೋಗ ಯಾವ 12 ರಾಶಿ ಲಗ್ನದವ್ರಿಗೆ ಫಲಗಳು ಜಾಸ್ತಿ ಆಗುತ್ತೆ ನೋಡಬೇಕಾಗ್ತದೆ. ನೋಡಿ, ಮೊದಲು ಮೇಷರಾಶಿ ಮೇಷಲಗ್ನಕ್ಕೆ ತೃತೀಯ ಸ್ಥಾನದಲ್ಲಿ 2 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ತೃತೀಯ ಸ್ಥಾನದಲ್ಲಿ ಗುರು ಸಂಯೋಗ 9 ಮತ್ತು 12ರ ಅಧಿಪತಿ ಆಗಿರ್ತಕ್ಕಂಥ ಸಂಯೋಗವಿದ್ದಿದ್ದಾನೆ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನ. ನಾನು ಬರ್ತಕ್ಕಂಥ 2 ತಿಂಗಳದ್ದು ಸೇರಿಸಿ ಹೇಳ್ತಾ ಇದ್ದೀನಿ. ಇದೊಂದು ತುಂಬ ಫಾರ್ಚ್ಯೂನ್ ಇರ್ತಕ್ಕಂಥ ಒಂದು ಕಾಲ. ಯಾಕಪ್ಪ ಅಂದರೆ ನೋಡಿ, ಈ ಒಂದು ಮೇಷರಾಶಿ ಮೇಷಲಗ್ನಕ್ಕೆ ತೃತೀಯ ಮತ್ತು ಚತುರ್ಥ ಭಾವದಲ್ಲಿ 2 ಒಟ್ಟೊಟ್ಟಿಗೆ ಗ್ರಹಗಳ ಸಂಚಾರಗಳಿದ್ದಾಗ ಖಂಡಿತವಾಗಿ ಹೇಳ್ತಾ ಇದ್ದೇನೆ, ನಿಮಗೆ ಮೇಷರಾಶಿ ಮೇಷಲಗ್ನದವ್ರಿಗೆ ಇದೊಂದು ಭಾಳ ಮುಖ್ಯವಾಗಿ ಪ್ರಯತ್ನ ಪಟ್ಟರೆ ಈ ತಿಂಗಳು ನಿಮಗೆ ಸುಖ ಭೋಜನ, ಸುಖ ಪ್ರಾಪ್ತಿ, ಸುಖ ನಿದ್ದೆ, ಖಂಡಿತವಾಗಿ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಏಕೈಕವಾಗಿರ್ತಕ್ಕಂಥ ಮಾರ್ಗ. ಅದರಲ್ಲಿ ವಿಶೇಷತೆ ಗುರುದಶ ಶುಕ್ರಭುಕ್ತಿ ಅದ್ಭುತವಾಗಿರ್ತಕ್ಕಂಥ ಯೋಗ. ಕ್ರಿಯೇಟಿವ್, ಯಾರು ಮೇಷರಾಶಿ ಸ್ಪೋರ್ಟಿವಲ್ಲಿದ್ದೀರೋ, ಯಾರು ಮೇಷರಾಶಿಯವರು ಕ್ರಿಯೇಟಿವಲ್ಲಿದ್ದೀರೋ, ಯಾರು ಮೇಷರಾಶಿ ಮೇಷಲಗ್ನ ಈ ಒಂದು ಮೀಡಿಯಾ ಸ್ಥಾನದಲ್ಲಿದ್ದೀರೋ, ಅದ್ಭುತವಾಗಿರ್ತಕ್ಕಂಥ ಫಲಗಳು. ನೀವೊಂದು ಸಣ್ಣ ಒಂದು ಬದಲಾವಣೆ, ನಿಜವಾಗ್ಲೂ ಈ ಧನಯೋಗ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಬದಲಾವಣೆಯ ಜೊತೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಕೂಡ ನೀಡುತ್ತೆ, ಡೌಟೇ ಬೇಡ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ಕಾಲದಲ್ಲಿ ಮೇಷರಾಶಿ ಮೇಷಲಗ್ನಕ್ಕೆ ಸಂಧಾನಗಳು ನಡೀತಕ್ಕಂಥದ್ದು ಇರ್ತದೆ. ಹಾಗೆ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಮಾತುಕತೆಗಳಾಗ್ತಕ್ಕಂಥ ಸದ್ದಿರುತ್ತೆ. ಹಾಗೆ ನೀವು
ಒಂದು ಪ್ರಯತ್ನದ ಮೂಲಕ ನೀವು ನಿಮ್ಮ ವಾಹನ ಖರೀದಿ ಯೋಗಗಳು ಬರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಖಂಡಿತ ಇದು ಮೇಷರಾಶಿ ಮೇಷಲಗ್ನಕ್ಕೆ ಶುಭದ ಒಂದು ತಿಂಗಳು, ಶುಭದ ತಿಂಗಳು. 2 ತಿಂಗಳು ಕೂಡ ಶುಭವನ್ನು ಕೊಡುತ್ತೆ. ನೀವು ಜಸ್ಟ್ ಸ್ಮಾಲ್ ಎಫರ್ಟ್, ಖಂಡಿತ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇದೆ. ಬಿಸ್ನೆಸ್ದಾರಿಗೂ ಕೂಡ ಅಷ್ಟೇ, ಸಣ್ಣ ಪ್ರಯತ್ನ ಸಣ್ಣ ಬದಲಾವಣೆಯನ್ನು ಕೂಡ ಹೇಳ್ತಕ್ಕಂಥದ್ದು. ಯಾಕಂದರೆ 9ರ ಅಧಿಪತಿಯ ಜೊತೆ ಇದ್ದಾನೆ. ಸಣ್ಣ ಬದಲಾವಣೆ ಸುಖವನ್ನು ತರೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದು ಖಂಡಿತ ಬರೆದಿಟ್ಕೊಳ್ಳಿ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಅದೇ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಧನಸ್ಥಾನಕ್ಕೆ ಗುರು ಹೋಗ್ತದೆ, ಅಂದರೆ ಶುಕ್ರ ಹೋಗುತ್ತೆ. ಶುಕ್ರ ಗುರು ಸಂಯೋಗ ಅತ್ಯಂತ ಧನಬಲ ಯೋಗ. ಇದ್ದಕ್ಕಿದ್ದಾಗೆ ನಿಮಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಕುಟುಂಬದೊಟ್ಟಿಗಿನ ಅನ್ಯೂನ್ಯತೆ ಜಾಸ್ತಿ ಆಗಿಬಿಡುತ್ತೆ. ಲಾಭ ತಗೊಳ್ತಕ್ಕಂಥ ಎಲ್ಲ ಸಾಧ್ಯತೆ ಬರುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು, ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಈ ಒಂದು ವೃಷಭ ರಾಶಿ ವೃಷಭ ಲಗ್ನಕ್ಕೆ ಖಂಡಿತವಾಗಿದೆ. ಈ ಒಂದು ಕಾಲ ಸದುಪಯೋಗ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಅದೇ ತದನಂತರ ಜೂನ್ 2ನೇ ತಾರೀಕು ಗುರು ತನ್ನ ತೃತೀಯ ಭಾವಕ್ಕೆ ಹೋಗುತ್ತೆ. ಆ ತೃತೀಯ ಭಾವ ನೋಡಿ, ಶುಕ್ರನು ಕೂಡ ಹಿಂದೆ ಮುಂದೆ ಶುಕ್ರ ತೃತೀಯ ಭಾವ ಹೋಗುತ್ತೆ. ತುಂಬ ಕ್ರಿಯೇಟಿವಿಟಿ ನಿಮ್ಮಲ್ಲಿ, ಭಾಳ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜು, ಸಾಫ್ಟ್ವೇರ್ ನಾಲೆಡ್ಜ್ ಇರ್ತಕ್ಕಂಥದ್ದು. ಹಾಗೆ ಆದಷ್ಟು ಕೂಡ ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಕೂಡ ಖಂಡಿತ ಬೆಳೆಯುತ್ತೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ಲ್ಯಾನರ್ ಆಗ್ತೀರಾ. ಯಾವುದಾದ್ರೂ ನೀವೇನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಇದ್ದರೆ ಆಫ್ಟರ್ ಜೂನ್ ಆದ ನಂತರ, ಅದು ಮಿಡಲಲ್ಲಿ 10ನೇ ತಾರೀಕಲ್ಲಿ ಶುಕ್ರ ಕೂಡ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಕ್ಕಂಥ ಕಾಲದಲ್ಲಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಏನು ಪ್ಲ್ಯಾನ್ ಮಾಡ್ತೀರಾ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಪ್ಲ್ಯಾನನ್ನು ರಚನೆ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಎರಡೂ ಗ್ರಹಗಳ ಒಂದು ಸಮ್ಮಿಲನದ ಧನಯೋಗ ಮೊದಲ ಭಾಗದಲ್ಲೇ ನಿಮಗೆ ಅತ್ಯಂತ ಶುಭವನ್ನು ತರತಕ್ಕಂಥದ್ದು. 1 ಮತ್ತು 6ರ ಅಧಿಪತಿ, 8 ಮತ್ತು 11ರ ಅಧಿಪತಿ. ನಿಜವಾಗ್ಲೂ ಇದೊಂದು 12 ಮನಿ ತುಂಬ ಜಾಸ್ತಿ ಬಂದ್ಬಿಡುತ್ತೆ. ತುಂಬಾ 12 ಮನಿ ಬರ್ತಕ್ಕಂಥದ್ದು ಕೂಡ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಧನಯೋಗದ ಕಾಲ. 2 ತಿಂಗಳುಗಳ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಖಂಡಿತವಾಗಿ ವೃಷಭ ರಾಶಿ ವೃಷಭ ಲಗ್ನಕ್ಕೂ ಕೂಡ ಈ ಸುದಿನವನ್ನು ಸದುಪಯೋಗವನ್ನು ಮಾಡಿಕೊಳ್ಳಿ. ಖಂಡಿತ ಕಾರ್ಯಗಳು ಯಶಸ್ಸು ಗೆಲ್ತಕ್ಕಂಥದ್ದೇ ತುಂಬ ಜಾಸ್ತಿ ಇದೆ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೋದಾಗ ನೋಡಿ, ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಶುಕ್ರ ಗುರು ಸಂಯೋಗ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ನಾಲೆಡ್ಜು, ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನು ತರ್ತಕ್ಕಂಥದ್ದು ಇರ್ತದೆ. ಆಫ್ಟರ್ ದಟ್ ಗುರು ಜೂನ್ 2ರ ತಾರೀಕಿನ ನಂತರ ಗುರು ಸಹಿತವಾಗಿ ಉಚ್ಚ ರಾಶಿಗೆ ಶುಕ್ರ ಹಿಂದೆ ಅದು ಕೂಡ ಸಂಯೋಗವನ್ನು ಕಾಣುತ್ತೆ. ನಿಜವಾಗ್ಲೂ ಇದೊಂದು ಅದ್ಭುತವಾಗಿರ್ತಕ್ಕಂಥ, ನಿಮಗೂ ಕೂಡ ಕುಟುಂಬದ ಒಂದು ಕಾಲವನ್ನು ಸನ್ನಿಹಿತವಾಗಿರ್ತಕ್ಕಂಥದ್ದು, ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಹಣಕಾಸು ವೃದ್ಧಿಯನ್ನು ಜಾಸ್ತಿ ಆಗ್ತಕ್ಕಂಥದ್ದು ಖಂಡಿತವಾಗಿ ಶುಭವಿದೆ. ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಕೂಡ ಅದ್ಭುತವಾಗಿರ್ತಕ್ಕಂಥ ಫಲ ನೋಡಿ. ಒಂದು ಶುಕ್ರ ಮತ್ತು ಗುರು ಸಂಯೋಗ, ಶುಕ್ರನ ಪ್ಯಾಟರ್ನೇ ಚೇಂಜು, ಗುರುವಿನ ಪ್ಯಾಟರ್ನೇ ಚೇಂಜು ಆದಾಗ ಇಬ್ಬರ ಸಮ್ಮಿಲನ ಆ ಒಂದು ಅಂತರವನ್ನು ನಿಮ್ಮ ಬುದ್ಧಿಶಕ್ತಿಗೆ ತುಂಬತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕಿದೆ. ಈಗ ಆಲ್ರೆಡಿ ಗುರು ಲಗ್ನದಲ್ಲಿದ್ದಾನೆ, ಅವಲೋಕನವನ್ನು ಮಾಡ್ಕೊಳ್ತಕ್ಕಂಥ ಕಾಲವಾದರೂ ಶುಕ್ರ ಸಂಯೋಗವಾಗಿದ್ದಾಗ ಪಂಚಮಾಧಿಪತಿ ಆ ಬುದ್ಧಿಯ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಎರಡೂ ಕೂಡ ಕೊಡುತ್ತೆ. ಆ ಜ್ಞಾನದ ಪ್ರತಿರೂಪವಾಗಿ ನಿಮಗೆ ಗುರು ಧನಸ್ಥಾನಕ್ಕೆ ಎಂಟ್ರಿ, ಶುಕ್ರಸ್ಥಾನ ಕೂಡ ಧನಸ್ಥಾನಕ್ಕೆ ಎಂಟ್ರಿ ಆದಾಗ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಯೋಗ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಮದುವೆ ವಿಚಾರದಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದಿರುತ್ತೆ. ಇವೆರಡು ತಿಂಗಳ ಬದಲಾವಣೆ ವಿಶೇಷತೆ ಮಿಥುನ ರಾಶಿಗೆ ಮಿಥುನ ಲಗ್ನಕ್ಕೆ. ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಹಣಕಾಸು ಅಭಿವೃದ್ಧಿಯನ್ನು ಆಗ್ತಕ್ಕಂಥದ್ದು ಸಹಿತವಾಗಿ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಧನಯೋಗ ಸಂಪೂರ್ಣತೆ ಇರ್ತಕ್ಕಂಥದ್ದಿರುತ್ತೆ. ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನಕ್ಕೆ ಹೋಗೋಣ. ಮೊದಲ ಭಾಗ ಅರ್ಥಾತ್ ಏನಾಗ್ತದೆ, ಈ ಮೇ 14 ಶುಕ್ರ 12ರ ಸ್ಥಾನಕ್ಕೆ ಬರುತ್ತೆ. 6 ಮತ್ತು 12ರ ಅಧಿಪತಿ, 6 ಮತ್ತು 9ರ ಅಧಿಪತಿ 12ರ ಸ್ಥಾನದಲ್ಲಿ ಈಗಾಗಲೇ ಇದ್ದಾನೆ ಗುರು. ಈ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಸಾಧ್ಯವಾದಷ್ಟು ಕೂಡ ಮೊದಲ ಭಾಗ ಸ್ವಲ್ಪ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗುತ್ತೆ. ಐಷಾರಾಮಿ ಜೀವನಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಆಗ್ಬೋದು, ಧಾರ್ಮಿಕ ಕಾರ್ಯಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಆಗ್ಬೋದು, ವಾಹನಾದಿಗಳನ್ನು ಪಡಿತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ಬೋದು. ಈ ಕಟಕ ರಾಶಿ ಕಟಕ ಲಗ್ನಕ್ಕೆ ಮೊದಲ ಭಾಗ ಅರ್ಥಾತ್ ನಿಮಗೆ 1 ತಿಂಗಳ ಕಾಲ ಸ್ವಲ್ಪ ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ.
ಮನೆಗೆ ಖರ್ಚಾಗ್ಬೋದು, ಸಂಸಾರಕ್ಕೆ ಖರ್ಚಾಗ್ಬೋದು, ಕುಟುಂಬಕ್ಕೆ ಖರ್ಚಾಗ್ಬೋದು, ಅಥವಾ ಐಷಾರಾಮಿ ಜೀವನಕ್ಕೆ ಖರ್ಚಾಗ್ಬೋದು. ಹಣ ನಿಲ್ಲದ ಕಷ್ಟ. ಆಫ್ಟರ್ ಜೂನ್ ಆದ ನಂತರ ಗುರು ಸಂಯೋಗವಾಗ್ತದೆ, ಅದು ಕೂಡ ಲಗ್ನಕ್ಕೆ ಬರುತ್ತೆ. ಅವಾಗ ಏನು ನಾನು ಮಾಡಿದೆ ಅಂತಕ್ಕಂಥ ಅರಿವು ನಿಮ್ಮಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಇದು ಕಟಕ ರಾಶಿ, ಕಟಕ ಲಗ್ನಕ್ಕೆ. ಯಾಕೆಂದರೆ 5 ಮತ್ತು 11ರ ಅಧಿಪತಿ ಲಗ್ನಕ್ಕೆ ಬಂದಾಗ ಜ್ಞಾನದ ಅಧಿಪತಿ, ಬುದ್ಧಿ ಕೊಡ್ತಕ್ಕಂಥ ಚತುರ್ಥಾಧಿಪತಿ, ಏನು ನಾನು ತಪ್ಪು ಮಾಡಿದೆ, ಯಾಕೆ ಆಯಿತು, ಈ ಒಂದು ಸ್ವಭಾವತಃ ಬರುತ್ತೆ. ಇದು ಕಟಕ ರಾಶಿ, ಕಟಕ ಲಗ್ನಕ್ಕೆ ಜಾಗರೂಕತೆ ಇರ್ತಕ್ಕಂಥ ಕಾಲ. ಅದನ್ನು ಸರಿಯಾದಂಥ ನೀವು ಅನಲೈಸ್ ಮಾಡಿಕೊಂಡ್ರೆ ಖಂಡಿತ ನಷ್ಟವನ್ನು ತಪ್ಪಿಸ್ಕೊಳ್ತೀರಾ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನಕ್ಕೆ ನಾವು ನೋಡೋದಾದರೆ ನೋಡಿ, ಒಂದು ವಿಶೇಷತೆ, 5 ಮತ್ತು 8ರ ಅಧಿಪತಿ 11ರ ಸ್ಥಾನದಲ್ಲಿ ಗುರು ಇದ್ದಾನೆ. ಶುಕ್ರ ಸಹಿತವಾಗಿ 11ರ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ದಶಮಾಧಿಪತಿ 11ರ ಸ್ಥಾನ, ತೃತೀಯಾಧಿಪತಿ 11ರ ಸ್ಥಾನ. ಖಂಡಿತವಾಗಿ ಸಿಂಹರಾಶಿ ಸಿಂಹಲಗ್ನಕ್ಕೂ ಕೂಡ ಇದೊಂದು ಸುದಿನದ ಅವಕಾಶಗಳು. 1 ತಿಂಗಳ ಕಾಲ ತುಂಬ ಚೆನ್ನಾಗಿರುತ್ತೆ. ಆಫ್ಟರ್ ದಟ್ 1 ತಿಂಗಳಾದ ನಂತರ ತಿರ್ಗಾ ಜೂನಲ್ಲಿ ಸಂಯೋಗವಾಗ್ತದೆ, 12ರ ಸ್ಥಾನಕ್ಕೆ ಬರ್ತದೆ. ನೀವು ಏನು ಕೂಡಿಟ್ಟಿದ್ದೀರೋ ಅದು ಎಲ್ಲ ವ್ಯಯವಾಗ್ತದೆ. ಸ್ವಲ್ಪ ಜಾಗರೂಕತೆ ಇರಬೇಕು. ನೀವೇನು ಸಂಪಾದನೆಗಳನ್ನು ಮಾಡಿರ್ತೀರೋ ಅಧಿಕವಾಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗಿಬಿಡುತ್ತೆ. ಹಣ ಮೋಸ ಆಗಬಹುದು, ಸ್ನೇಹಿತರಿಂದ ಮೋಸ ಹೋಗಬಹುದು, ತಾವು ಹಾಕಿರ್ತಕ್ಕಂಥ ಬಂಡವಾಳ ನಷ್ಟಕ್ಕೆ ಹೋಗಬಹುದು. ಸ್ವಲ್ಪ ಜಾಗರೂಕತೆ. ಸಿಂಹರಾಶಿ ಸಿಂಹಲಗ್ನಕ್ಕೆ 1 ತಿಂಗಳು ಭಾಳ ವಿಶೇಷತೆ. ತದನಂತರದಲ್ಲಿ ಸಮಸ್ಯೆಗಳಾಗುತ್ತೆ. ಇಲ್ಲಿ ತಾವು ಸಿಂಹರಾಶಿಯವರು ಸ್ವಲ್ಪ ಎಚ್ಚೆತ್ತುಕೊಳ್ತಕ್ಕಂಥದ್ದು ಒಳ್ಳೆಯದು. ಪರಿಹಾರಾರ್ಥವಾಗಿ ನೀವು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ನಾನು ಕೊಡ್ತೇನೆ. ಕೇವಲ ಒಂದು ಹಳದಿ ವಸ್ತ್ರದಲ್ಲಿ 1 ಅಥವಾ 2 ಬಕ್ಸೆವಷ್ಟು ಅವರೇಕಾಳನ್ನು ಹಾಕಿ ಯಾವುದಾದ್ರೂ ದೇವಸ್ಥಾನದ ಮುಖ್ಯಸ್ಥ ಅಂದರೆ ಪ್ರಧಾನ ಅರ್ಚಕರಾಗ್ಬೋದು ಅಥವಾ ಮಸೀದಿಗಳಲ್ಲಿ ಮುತುವಲ್ಲಿಗಳಾಗ್ಬೋದು, ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಶುಕ್ರವಾರ ಅಥವಾ ಗುರುವಾರಗಳು ಇದು ನಷ್ಟವನ್ನು ಕಡಿಮೆ ಮಾಡುತ್ತೆ. ಯಾವಾಗ? ಜೂನ್ 10ರ ಮೇಲೆ. ಈ ಒಂದು ಸಿಂಹರಾಶಿ ಸಿಂಹಲಗ್ನದವರು ಇದನ್ನು ನೋಡ್ಕೊಳ್ಳಿ. ಎಷ್ಟು ಬರ್ತದೋ 100% ಅಬಂಡೆಂಟಾಗಿ ದುಡ್ಡು ಬಂದುಬಿಡುತ್ತೆ ನಿಮಗೆ. ಲಾಟ್ರಿ ವಿಚಾರದಲ್ಲಿ ಬರ್ಬೋದು, ಕಮಿಷನ್ ಆಗಿ ದುಡ್ಡು ಬರ್ಬೋದು. ಅಫ್ಕೋರ್ಸ್ ಇವೆಲ್ಲ ವಿಚಾರದಲ್ಲಿ ದುಡ್ಡು ಬಂದಿದ್ದು ಕೂಡ ಉಳಿದಲೇ ಇರತಕ್ಕಂಥದ್ದು ಅದೇ ಥರ ಇದೆ. ಸ್ವಲ್ಪ ಜಾಗರೂಕರಾಗಿ. ಹಾಗೆ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಹೋದಾಗ 2 ಮತ್ತು 9ರ ಅಧಿಪತಿ ದಶಮ ಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಧನಯೋಗದ ಕಾಲ. ಅಲ್ಲೂ ಕೂಡ ನೋಡಿ 14ನೇ ತಾರೀಕು ಶುಕ್ರ ಬದಲಾವಣೆ ತಗೊಳುತ್ತೆ. ಹಣಕಾಸಿನ ಅಭಿವೃದ್ಧಿ ಡೆಫಿನೆಟಾಗಿ ಆಗುತ್ತೆ. ವ್ಯಾಪಾರ ವಹಿವಾಟುಗಳು, ಏಕೆಂದರೆ ಸಪ್ತಮ ಅಧಿಪತಿಯ ಜೊತೆ ಕೂತಿದ್ದಾನೆ. ಧನಯೋಗದ ಕಾಲ, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ. ಅದೇ ಶುಕ್ರ ತಿರ್ಗಾ ಜೂನ್ 10 ಸರಿಸುಮಾರು ಜೂನ್ 10 ಅನ್ನೋದಕ್ಕೆ ಕಟಕ ರಾಶಿಗೆ ಬರುತ್ತೆ. ಗುರು ಉಚ್ಚ ಸ್ಥಾನದಲ್ಲಿ ಪ್ರೆಸೆಂಟ್ ಇರ್ತದೆ. ಖಂಡಿತ ಮದುವೆ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ, ವ್ಯಾಪಾರದಲ್ಲಿ ಜಯವನ್ನು ಸಾಧಿಸ್ತೀರಾ, ಬಂಗಲೆಗಳನ್ನು ಅಥವಾ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ಯೋಗವಿರುತ್ತೆ. ಸಗ್ಗಾತಿಯೊಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಸತ್ಯ. ಇದೊಂದು ಭಾಳ ವಿಶೇಷತೆ ಇರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭದ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ. ಭಾಳ ವಿಶೇಷತೆ ಇರುತ್ತೆ. ಅದೇ ರೀತಿಯಾಗಿ ತುಲಾರಾಶಿ ತುಲಾ ಲಗ್ನಕ್ಕೆ ಹೋದಾಗ ನೋಡಿ, ತುಲಾರಾಶಿ ತುಲಾ ಲಗ್ನಕ್ಕೆ ಎಷ್ಟು ಸಮಸ್ಯೆಗಳನ್ನು ಕಾಡ್ತಾ ಇತ್ತೋ ಅಷ್ಟು ಸಮಸ್ಯೆ ರಿಲೀಫ್. 1 ಮತ್ತು 8ರ ಅಧಿಪತಿ 9ರ ಸ್ಥಾನಕ್ಕೆ ಭಾಗ್ಯ ಸ್ಥಾನಕ್ಕೆ ಬರ್ತದೆ. ಭಾಗ್ಯೋದಯದ ಕಾಲ. ಒಂದು ಬದಲಾವಣೆ ಸಿಗುತ್ತೆ. ಕೆಲಸದಲ್ಲಿ ಬದಲಾವಣೆಗಳಾಗ್ಬೋದು, ತಮ್ಮ ಕಾರ್ಯಗಳಲ್ಲಿ ಬದಲಾವಣೆ ಆಗ್ಬೋದು, ಅಥವಾ ಸ್ಥಳ ಬದಲಾವಣೆ. ಇದಂತೂ ತುಲಾರಾಶಿ ಸುಮ್ಮನೆ ರಸ್ಟ್ ಹಿಡಿದು ಬಿಟ್ಟಿದ್ದೆ ಗುರುಗಳೇ, ಏನಾದರೂ ಅವಕಾಶ ಸಿಗ್ತದಾ? ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಅವಕಾಶ ಸಿಕ್ಕೇ ಸಿಗ್ತದೆ. ಮತ್ತು ಈ ಒಂದು ಬದಲಾವಣೆ ಬರ್ತಕ್ಕಂಥ ಜೂನ್ 2 ತಿಂಗಳ ಒಂದು ಮಿಶ್ರಣವನ್ನು ಹೇಳ್ತಿದ್ದೀರಿ. ಯಾಕೆಂದರೆ 2 ತಿಂಗಳ ಸಂಚಾರ ಹಿಂದೆ ಮುಂದೆ ಶುಕ್ರನ ಧನಯೋಗ ನಡೀತಕ್ಕಂಥಿರುತ್ತೆ. ಖಂಡಿತವಾಗಿ ನೋಡಿ, 3 ಮತ್ತು 6ರ ಅಧಿಪತಿ ದಶಮ ಸ್ಥಾನಕ್ಕೆ ಬರುತ್ತೆ ಜೂನ್ 2ರ ನಂತರ. ಅದೇ ರೀತಿಯಾಗಿ ಶುಕ್ರ ಅಷ್ಟಮಾಧಿಪತಿ ಕೂಡ ದಶಮ ಸ್ಥಾನಕ್ಕೆ ಜೂನ್ 10ರ ತಾರೀಕು ಬರುತ್ತೆ. ಈ ಒಂದು ಯೋಗದ ಸಂಯೋಗದ ಫಲವಾಗಿ ಯಾರು ಹಾಗೆ ಕೂತಿದ್ರೋ ತುಲಾರಾಶಿ ತುಲಾ ಲಗ್ನ ಕಂಪ್ಲೀಟಾಗಿ ಬದಲಾವಣೆ, ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ, ಹಣಕಾಸು ಅಭಿವೃದ್ಧಿ ಆಗ್ತಕ್ಕಂಥಿರುತ್ತೆ. ಖಂಡಿತ ಸದುಪಯೋಗ ಮಾಡ್ಕೊಳ್ಳಿ. ಧನಯೋಗದ ಕಾಲ ಅದ್ಭುತ, ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಸೂಪರ್ ಆಗಿದೆ, ಮಾಡಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೂ ನೋಡಿ, ವೃಶ್ಚಿಕ ರಾಶಿ ವೃಶ್ಚಿಕಕ್ಕೆ 7 ಮತ್ತು 12ರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಅದೇ 2 ಮತ್ತು 5ರ ಅಧಿಪತಿ ಅಷ್ಟಮದಲ್ಲಿದ್ದಾನೆ.
ಇದರ ವಿಶ್ಲೇಷಣೆ ಬಹಳ ವಿಶೇಷತೆ ಇರುತ್ತೆ. ನಿಗೂಢ ಕಾರ್ಯದಲ್ಲಿ ಅಪಜಯ, ಸಂಗಾತಿಯೊಟ್ಟಿಗೆ ಕಲಹ, ಪ್ರೀತಿಯಲ್ಲಿ ಸ್ನೇಹಿತರಿಲ್ಲದೆ ಮೋಸ. ಮೊದಲ ತಿಂಗಳು ಅಪ್ ಟು ಜೂನ್ 2 ಅಥವಾ 10ನೇ ತಾರೀಕುವರೆಗೂ ಸ್ವಲ್ಪ ಎಚ್ಚರ, ಖಂಡಿತವಾಗಿ ಎಚ್ಚರ ವಹಿಸ್ಕೊಳ್ಳಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ಮೊದಲ ಭಾಗದಲ್ಲಿ ಸ್ವಲ್ಪ ಎಫೆಕ್ಟ್, ತದನಂತರ ಆ ಎಫೆಕ್ಟ್ ಎಲ್ಲ ಬದಲಾವಣೆಯನ್ನು ತಗೊಳ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಸನ್ಮಾರ್ಗ ಸಿಕ್ಬಿಡುತ್ತೆ. ವಿಶೇಷತೆ, ಭಾಗ್ಯಸ್ಥಾನಕ್ಕೆ ಗುರು ಬರುತ್ತೆ, ಭಾಗ್ಯಸ್ಥಾನಕ್ಕೆ ಶುಕ್ರ ಬರುತ್ತೆ, ಕಂಪ್ಲೀಟ್ ಬದಲಾವಣೆ. ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ನಿವಾರಣೆಯನ್ನು ಕಾಣ್ತಕ್ಕಂಥ ಯೋಗ, ಈ ಭಾಗ್ಯ ಯೋಗ ನಿಮಗೆ ಲಭ್ಯ. ಆ ಧನಯೋಗದ ಸಂಯೋಗ ಭಾಳ ವಿಶೇಷತೆ ಎರಡನ್ನೇ ಕೊಡುತ್ತೆ. ಮೊದಲಾರ್ಧದಲ್ಲಿ ಸ್ವಲ್ಪ ಎಚ್ಚರ, ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಅದೇ ರೀತಿಯಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಭಾಳ ವಿಶೇಷತೆಯಾಗಿರ್ತಕ್ಕಂಥದ್ದು ದುರ್ಗಾ ಸಪ್ತಶತಿಯನ್ನು ಪಾರಾಯಣವನ್ನು ಮಾಡಿ ಅಥವಾ ಶ್ರೀ ಸೂಕ್ತ ಪಠಣೆಯನ್ನು ಮಾಡಿ, ಪ್ರತಿದಿನ ಈ ಒಂದು ಕಾಲ ತುಪ್ಪದ ದೀಪವನ್ನು ಆರಾಧನೆಯನ್ನು ಮಾಡಿ ಮನೆ ದೇವರಿಗೆ ಸ್ವಲ್ಪ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗಿ ದೇವರ ಆಶೀರ್ವಾದ ಲಭ್ಯವಾಗ್ತದೆ. ಧನುರಾಶಿ, ಧನುಲಗ್ನಕ್ಕೆ ಹೋಗೋಣ. ಧನುರಾಶಿ, ಧನುಲಗ್ನಕ್ಕೆ ಯಾರು ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಇದ್ದೀರೋ, ಖಂಡಿತ ಇವಾಗ ಕಂಕಣ ಭಾಗ್ಯ ಲಭ್ಯ. ಈ ಒಂದು ತಿಂಗಳು ಭಾಳ ವಿಶೇಷವಾಗಿ ಬರ್ತಕ್ಕಂಥದ್ದು ಇರ್ತದೆ. ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆಫ್ಟರ್ ದಟ್ ಜೂನ್ ಆದ ನಂತರ ಧನುರಾಶಿ, ಧನುಲಗ್ನಕ್ಕೆ ಗುರು ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ. ಅಲ್ಲಿ ಸ್ವಲ್ಪ ಉಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಜೊತೆಗೆ 6 ಮತ್ತು 11ರ ಅಧಿಪತಿ ಸಹಿತವಾಗಿ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಅಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. 12 ಮನೆ ಬರಬಹುದು. ನಿಂತಿರ್ತಕ್ಕಂಥ ಹಣ ನಿಮಗೆ ಇದ್ದಕ್ಕಿದ್ದಾಗೆ ದೊರಕ್ಬೋದು. ಕಷ್ಟ ನಷ್ಟಗಳು ಎರಡೂ ಇದೆ. ಬಟ್ ಒನ್ ಥಿಂಗ್, ಮೊದಲ ಭಾಗ ಶುಕ್ರ ಸಪ್ತಮ ಸ್ಥಾನಕ್ಕೆ ಗುರು ಒಟ್ಟಿಗೆ ಹೋಗೋದ್ರಿಂದ ಖಂಡಿತ ಮದುವೆ ಜೀವನ ಭಾಳ, ಅಂದರೆ ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಕಾಣೋದು ಸತ್ಯ. ಅದೇ ರೀತಿಯಾಗಿ ದಾಂಪತ್ಯದಲ್ಲಿ ವಿರಸಗಳಿರ್ತು ಅಂತಕ್ಕಂಥವ್ರು ಅದು ಕೂಡ ಶುಭವಾಗ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸತ್ಯವಾಗ್ತದೆ. ಅಷ್ಟದ್ರವ್ಯ ಪ್ರಾಪ್ತಿ ಧನುರಾಶಿ, ಧನುಲಗ್ನಕ್ಕೆ ಭೂಮಿ ಖರೀದಿ ಯೋಗ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಖಂಡಿತ ನಿಮಗೂ ಕೂಡ ಶುಭದ ಕಾಲ. ಅದೇ ರೀತಿಯಾಗಿ ಮಕರ ರಾಶಿ, ಮಕರ ಲಗ್ನಕ್ಕೆ ಹೋಗೋಣ. ನೋಡಿ, ಯೋಗಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನಕ್ಕೆ ಹೋಗುತ್ತೆ. ಗುರು 6ರ ಸ್ಥಾನದಲ್ಲಿದ್ದಾನೆ. ಈ 14ನೇ ತಾರೀಕು ಮೇ 14ಕ್ಕೆ ಶುಕ್ರ 6ರ ಸ್ಥಾನಕ್ಕೆ ಹೋಗುತ್ತೆ. ಮಕರ ರಾಶಿ, ಮಕರ ಲಗ್ನಕ್ಕೆ ದಶಮಾಧಿಪತಿ 6ರ ಸ್ಥಾನ, ಹಾಗೆ ಪಂಚಮಾಧಿಪತಿ 6ರ ಸ್ಥಾನ. ಇಲ್ಲಿ ಸ್ವಲ್ಪ ಕೆಲಸದಲ್ಲಿ ನಿಧಾನ ಮಂದಗತಿ ಆಗ್ಬೋದು, ಅಥವಾ ನೀವು ಏನು ಈ ಕೆಲಸ ಸ್ವಲ್ಪ ಅಶ್ರದ್ಧೆಯನ್ನು ತೋರಿಸ್ತಕ್ಕಂಥ ಸನ್ನಿವೇಶ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು, ಅಥವಾ ಜಗಳಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು, ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಆಗಿರ್ಬೋದು. ಬಟ್ ಶುಕ್ರ ಗುರು 6ರ ಸ್ಥಾನ ಅದು ಅಷ್ಟು ಉತ್ತಮದ ಇರತಕ್ಕಂಥದ್ದು ಕಷ್ಟ. ಸಾಲಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು, ಖರ್ಚುಗಳ ಅಧಿಕ ಆಗ್ಬೋದು. ಈ ಥರದ ವ್ಯವಸ್ಥೆಗಳು ಮಕರ ರಾಶಿ, ಮಕರ ಲಗ್ನಕ್ಕೆ ನಡೆಯುತ್ತೆ. ಶತ್ರು ಬಾಧೆಗಳು ಜಾಸ್ತಿ ಆಗ್ಬೋದು. ಅದೇ ರೀತಿ ಇದು ಜೂನ್ 2 ಆದ ನಂತರ ಗುರು ಬದಲಾವಣೆಯನ್ನು ತಗೊಳುತ್ತೆ. ಶುಕ್ರ ಸಂಗಮ ಇರುತ್ತೆ. ಆ ಒಂದು ಬದಲಾವಣೆ ಖಂಡಿತವಾಗಿ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಸಪ್ತಮ ಸ್ಥಾನಕ್ಕೆ ವ್ಯಾಪಾರ ಎಕ್ಸ್ಟೆಂಡ್ ಮಾಡ್ಕೊಳ್ತೀರ. ಮತ್ತೆ ಮಕರ ರಾಶಿ, ಮಕರ ಲಗ್ನದವರು ಪಂಚಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಗುರು ಉಚ್ಚನಾಗಿರೋದ್ರಿಂದ ಖಂಡಿತ ನಿಮ್ಮ ಪ್ರೀತಿ ಪಾತ್ರೊಟ್ಟಿಗಿನ ಬಾಂಧವ್ಯ ಬಲವಾಗ್ತದೆ. ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಮಕರ ರಾಶಿ, ಮಕರ ಲಗ್ನ ಸಪ್ತಮ ಸ್ಥಾನ ಜೂನ್ 2 ಅಥವಾ 10 ಆದ ನಂತರ ಕಂಕಣ ಯೋಗದ ಲಭ್ಯತೆ ಇರುತ್ತೆ. ಮಾತುಕತೆಗಳ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ. ವ್ಯಾಪಾರ ವೃದ್ಧಿ ಇರತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಕೇಂದ್ರ ಸ್ಥಾನಕ್ಕೆ ಗುರು ಉಚ್ಚನಾಗಿರೋದ್ರಿಂದ, ಶುಕ್ರನು ಕೂಡ ಸಪ್ತಮದಲ್ಲಿರೋದ್ರಿಂದ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಸಾರ್ವಜನಿಕವಾಗಿರ್ತಕ್ಕಂಥ ಮನ್ನಣೆಗಳು ಲಭ್ಯವಾಗುತ್ತೆ. ಮೊದಲ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ ಹಾಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದೇ ರೀತಿಯಾಗಿ ನೋಡಿ, ಕುಂಭರಾಶಿ, ಕುಂಭಲಗ್ನಕ್ಕೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಆಫರ್. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ ಸೂಪರ್ ಆಗಿರುತ್ತೆ. 4 ಮತ್ತು 9ರ ಅಧಿಪತಿ ಪಂಚಮ ಸ್ಥಾನ, ವಿಶೇಷವಾಗಿರ್ತಕ್ಕಂಥ ರಾಜಯೋಗ. ನಿಮ್ಮ ಎಲ್ಲ ಮಾತುಕತೆಗಳು ಭಾಳ ಬಲಿಷ್ಠವಾಗ್ತಕ್ಕಂಥದ್ದು ಇರ್ತದೆ. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ ಗಡಿಸಾಗ್ತಕ್ಕಂಥದ್ದು ಇರ್ತದೆ. ಮೇ 14ನೇ ತಾರೀಕು ಈ ಬದಲಾವಣೆ, ಶುಕ್ರ ಗುರು ಸಂಯೋಗ, ವಿಶೇಷವಾಗಿರ್ತಕ್ಕಂಥ ಧನಯೋಗದ ಸಂಯೋಗ. ಇದಕ್ಕಿದ್ದಾಗೆ ಭಾಗ್ಯಸ್ಥಾನ.
ಅದೇ ಗುರು ನೋಡಿ ಮತ್ತೆ ಶುಕ್ರ 6ರ ಸ್ಥಾನಕ್ಕೆ ಬರುತ್ತೆ. 4 ಮತ್ತು 9ರ ಅಧಿಪತಿ 6ರ ಸ್ಥಾನ. ಸಾಲ ಇರ್ತಕ್ಕಂಥವ್ರು ಸಾಲ ನಿರ್ಮೂಲನೆ, ಕೆಲಸದಲ್ಲಿ ಉತ್ಕೃಷ್ಟತೆ ಬರ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಭಾಳ ವಿಶೇಷತೆಯನ್ನು ಕೊಡ್ತದೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ. ಹಣಕಾಸಿನ ವೃದ್ಧಿ ಇರ್ತಕ್ಕಂಥದ್ದು ಸತ್ಯ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ, ಸದುಪಯೋಗ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಮೀನರಾಶಿ ಮೀನಲಗ್ನ ನೋಡಿ, ಮೀನರಾಶಿ ಮೀನಲಗ್ನಕ್ಕೆ 3 ಮತ್ತು 8ರ ಅಧಿಪತಿ. ಸಾಕಾಗಿತ್ತಪ್ಪ ಸಾಂಸಾರಿಕ ಜೀವನ, ಏನಾದರೂ ತರಲೆ ತಾಪತ್ರಯ, ಚತುರ್ಥ ಭಾವಕ್ಕೆ ಹೋಗುತ್ತೆ. ಸ್ವಲ್ಪ ಭಾಳ ವಿಶೇಷತೆ, ಒಳ್ಳೆ ಮೃಷ್ಟಾನ್ನ ಭೋಜನವನ್ನು ಸವಿತೀರಾ. ಗುರು ಕೂಡ ಜೊತೆಲಿರುತ್ತೆ. ಆಸ್ತಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಬರುತ್ತೆ. ಕೇವಲ ತಾವು ಮಾರಾಟವನ್ನು ಮಾಡಿ ಕಮಿಷನ್ ಮಾಡ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಮೀನರಾಶಿ ಮೀನಲಗ್ನಕ್ಕೆ ಧನಯೋಗ. ಚತುರ್ಥಾಗಿ ಪಂಚಮದಲ್ಲಿ ಹಾದು ಹೋಗ್ತಕ್ಕಂಥ 2 ತಿಂಗಳು ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬದಲಾವಣೆ, ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯ ಇವೆಲ್ಲ ಇರುತ್ತೆ. ಮಿಶ್ರ ಫಲಗಳು, ಯಾಕೆಂದರೆ 3 ಮತ್ತು 8ರ ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವ್ ಫೀಲ್ಡ್ನಲ್ಲಿರ್ತಕ್ಕಂಥವ್ರಿಗೆ ಅದ್ಭುತ ಫಲ, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಅದ್ಭುತವಾಗಿರ್ತಕ್ಕಂಥ ಫಲ. ಆದರೆ ಕೆಲವೊಂದು ಬಾರಿ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಇರ್ತದೆ. ಅದೊಂದು ಸರಿಪಡಿಸ್ಕೊಳ್ತಕ್ಕಂಥದ್ದನ್ನು ನೋಡಿಕೊಂಡ್ರೆ ಇನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ಉಡುಗೊರೆಗಳು ಬರ್ತಕ್ಕಂಥ ಕಾಲ, ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಇಂಟ್ರಾಕ್ಷನ್ ಇರ್ತಕ್ಕಂಥ ಕಾಲ. ಮೀನರಾಶಿ ಮೀನಲಗ್ನಕ್ಕೂ ಕೂಡ 4 ಮತ್ತು 5ರಲ್ಲಿ 2 ಗ್ರಹಗಳ ಸಂಯೋಗ ಜಾರ್ತಕ್ಕಂಥದ್ದಿರೋದ್ರಿಂದ ಖಂಡಿತ ಈ ಒಂದು ಧನ ಯೋಗ ನಿಮಗೂ ಕೂಡ ಸ್ವಲ್ಪ ಶುಭದ ಕಾಲ. ಮಿಶ್ರ ಫಲಗಳು ಮೀನರಾಶಿ ಮೀನಲಗ್ನಕ್ಕೆ. ಇಷ್ಟು ಈ ಒಂದು ಸಂಯೋಗದ ನಿಮಗೆ ಉಪಯೋಗ ತಿಳಿಸಿದ್ದೇನೆ. ಯಾರಿಗೆ ಸರಳವಾಗಿ ಏನು ಸಮಸ್ಯೆ ಇದೆ ಅದಕ್ಕೆ ಸರಳವಾಗಿರ್ತಕ್ಕಂಥ ನಿಮಗೆ ಪರಿಹಾರವನ್ನು ಕೊಟ್ಟಿದ್ದೇನೆ. ಖಂಡಿತ ಯಾರೋ ಇನ್ನು ತುಳಸಿ ಕನ್ನಡ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.